ಎಲ್ಲರಿಗೂ ನಮಸ್ಕಾರ. ನಮಿತಾ ಕಿಚನ್ಗೆ ಸ್ವಾಗತ, ಸುಸ್ವಾಗತ. ನನ್ನ ವಿಡಿಯೋ ಫಸ್ಟ್ ಟೈಮ್ ಮಾಡತ್ತಿದ್ರೆ ಅಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತು ನಾನು ಏನು ಮಾಡಕತ್ತೀನಿ ನೋಡ್ರಿ, ಮಾವಿನಕಾಯಿದ ಉಪ್ಪಿನಕಾಯಿ ಮಾಡಕತ್ತೀನಿ ರೀ. ಉಪ್ಪಿನಕಾಯಿ ಯಾವ ಥರ ಮಾಡೋದು ಈ ವಿಡಿಯೋದಾಗ ತೋರಿಸ್ತೀನಿ ಬರ್ರಿ. ನಾನು ಫಸ್ಟ್ ನಾಲ್ಕು ಮಾವಿನಕಾಯಿ ತೊಗೊಂಡೀನಿ ರೀ. ಇವ 4 ಮಾವಿನಕಾಯಿ ತೊಗೊಂಡೀನಿ ರೀ. ಇವ ಸ್ವಚ್ಛಂಗೆ ತೊಗೊಂಬರೋಣ್ರಿ ಮಾವಿನಕಾಯಿನ. ಕಾಟನ್ ಬಟ್ಟೆ ಒಳಗೆ ಈ ಥರ ಸಿಟ್ಕೋಬೇಕ್ರಿ. ಎಲ್ಲ ನೀರಿನ ಅಂಶ ಎಲ್ಲನೂ ಹೋಗಬೇಕು ನೋಡಿರಿ. ಈ ಥರ ಸಿಟ್ಕೋಬೇಕು, ಕಾಟನ್ ಬಟ್ಟೆನೇ ಸಿಟ್ಕೋಬೇಕು. ಅಂದರೆ ಕಾಟನ್ ಬಟ್ಟೆ ಎಲ್ಲ ನೀರು ಹೀರ್ಕೋತೈತ್ರಿ, ಅದಕ್ಕೆ ಕಾಟನ್ ಬಟ್ಟೆಲೇ ಸಿಟ್ಕೋಬೋದು. ಈ ಥರ 4 ಸಿಟ್ಕೊಳಕತ್ತೀನಿ. ನಿಮಗೆ ಭಾಳ ಅಂದರೆ ಭಾಳ ಉಪ್ಪಿನಕಾಯಿ ರೆಸಿಪಿ ಬೇಕಾದ್ರೆ ನನ್ನ ಚಾನಲ್ದಾಗ ಐತ್ರಿ, ಪ್ಲೀಸ್ ಅಲ್ಲಿ ಹೋಗಿ ನೋಡ್ಬೋದ್ರಿ. ರಂಜಿತಾ ಕಿಚನ್, ಉತ್ತರ ಕರ್ನಾಟಕ. ಈಗ ಬೇಕಾಗಿರುವ ಸಾಮಗ್ರಿಗಳು ಏನೇನು ತೊಗೊಂಡೇನು ತೋರಿಸ್ತೀನಿ ರೀ. 4 ಮಾವಿನಕಾಯಿ ತೊಗೊಂಡೇನಿ ರೀ, ಮತ್ತು ಸಾಸ್ವೆ ತೊಗೊಂಡೇನಿ ರೀ, ಮತ್ತು ಜೀರಿಗೆ ತೊಗೊಂಡೇನಿ, ಅರಿಶಿನ ಪುಡಿ ತೊಗೊಂಡೇನಿ, ಉಪ್ಪು ತೊಗೊಂಡೇನಿ, ಒಂದಿಷ್ಟೇ ಬೆಳ್ಳುಳ್ಳಿ ತೊಗೊಂಡೇನಿ ರೀ. ಇಷ್ಟ ಬೇಕಾಗಿರುವ ಸಾಮಗ್ರಿಗಳು. ಜೀರಿಗೆ ನೋಡಿರಿ, ನಾನು ಒಲೆ ಹೊತ್ತಿಸ್ಕೊಂಡ ಈ ಸಾಸ್ವೆ ಅದ ನೋಡಿರಿ, 2 ಸ್ಪೂನ್ ಅಷ್ಟೇ ಸಾಸ್ವೆ ನಾನು ಹುರ್ಕೋತೀನಿ. 1 ಸ್ಪೂನು 2 ಸ್ಪೂನ್ ಇಷ್ಟೇ ಸಾಸ್ವೆ ಹುರ್ಕೋಬೇಕ್ರಿ. ಅಂದರೆ ನಾನು ಸ್ವಲ್ಪ ಉಪ್ಪಿನಕಾಯಿ ಮಾಡಕತ್ತೀನಿ, ಅದಕ್ಕೆ ನಾನು ಸಾಸ್ವೆ ಅಷ್ಟು ಹಾಕೊಳಕತ್ತೀನಿ ರೀ. ಇದನ್ನ ಸಾಸ್ವೆ ಚೆನ್ನಾಗಿ ಹುರ್ಕೋಬೇಕ್ರಿ. ಇವು ಚಟಪಟ ಅನ್ಬೇಕ್ರಿ. ಈ ಥರ ಚಟಪಟ ಅಂದಾಗ ನಾವು ಸಾಸ್ವೆ ತೆಗಿಬೇಕ್ರಿ. ಅವು ಬ್ಯಾಳಿ ಆಗ್ಬೇಕಂತೀವು. ಈಗ ಚಟಪಟ ಅಂದವು ಗ್ಯಾಸ್ ಬಂದ್ ಮಾಡ್ಕೋತೀನಿ. ಇವು ನೋಡ್ರಿ, ಈ ಥರ ಒಂದು ಪ್ಲೇಟ್ನ ಹಾಕಿ ಈ ಥರ ನಾವು ಮ್ಯಾಗ ತಿಕ್ಕೋಬೇಕ್ರಿ. ಅಂದರೆ ಬ್ಯಾಳಿ ಹೊಂಟವು, ಸಾಸ್ವೆ ಬ್ಯಾಳಿ ಅಂತಾರೆ. ಇವು ಅಂಗಡಿ ಒಳಗೆ ಸಿಗ್ತಾವ್ರಿ. ಸಾಸ್ವೆ ಬ್ಯಾಳಿ ಕೂಡ ಅಂದ್ರೆ ಉಪ್ಪಿನಕಾಯಿಗೆ ಕೊಡ್ತಾರೆ. ಮನ್ಯಾಗ ಮಾಡ್ಕೋದು ಆಗ್ಲಿಕ್ಕಂದ್ರೆ ಅಲ್ಲಿ ತರ್ಬೋದ್ರಿ. ನೋಡಿರಿ, ಮಾವಿನಕಾಯಿನ ಕಟ್ ಮಾಡ್ಕೊಳಕತ್ತೀನಿ ನಾನು. ಈ ಥರ ಕಟ್ ಮಾಡ್ಕೋಬೇಕು. ಇದ್ರೊಳಗಿಂದ ಇರ್ತೈತೆ ನೋಡಿರಿ. ಈ ಥರ ಒಳಗಿಂದ ಕಟ್ ಮಾಡ್ಕೊಂಡು ತಿಕ್ಕೋಬೇಕ್ರಿ. ಇದು ಗೊಟ್ಟ ಅಂತೀವು. ಈ ಥರ ನೋಡ್ರಿ, ಗೊಟ್ಟ ತಿಲ್ಲತ್ತೀನಿ ನಾನು. ಈಗ ನೋಡ್ರಿ, ಇದನ್ನ ಇದ್ರೊಳಗೆ 6 ಭಾಗ ಮಾಡ್ತೀನಿ. ಈ ಥರ ಒಂದು ನೀವು ಎಷ್ಟು ಸಣ್ಣ ಬೇಕಾದ್ರೆ ಸಣ್ಣ ಹಾಕೋಬೋದ್ರಿ, ದೊಡ್ಡ ಬೇಕಾದ್ರೆ ದೊಡ್ಡ ಹಾಕೋಬೋದ್ರಿ. ಇಷ್ಟಿಷ್ಟೇ ಭಾಗ ಮಾಡ್ಕೊಳ್ತೀನಿ. ನೋಡಿ, ನಾನು ಉಪ್ಪಿನಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೆ ಇದ್ರೊಳಗೆ ಹಾಕೊಳಕತ್ತೇನೆ ರೀ ಉಪ್ಪಿನಕಾಯಿನ. ಈಗ ನೋಡಿರಿ, ಒಂದು ಸ್ಪೂನು ಒಂದು ಅರ್ಧ ಸ್ಪೂನ್ 1.5 ಸ್ಪೂನ್ ಉಪ್ಪು ಹಾಕೋತೇನೆ ರೀ ನಾನು ಅಷ್ಟೇ. 1.5 ಸ್ಪೂನ್ ಉಪ್ಪು, ಒಂದು ಅರ್ಧ ಸ್ಪೂನಾಗಷ್ಟು ಜೀರಿಗೆ ಹಾಕೊಳಕತ್ತೀನಿ ರೀ. ಕಟ್ ಮಾಡಿ ಈಗ ಅರಿಶಿನ ಪುಡಿ ಹಾಕೊಳಕತ್ತೀನಿ ನೋಡಿರಿ. 1 ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಳಕತ್ತೀನಿ ನಾನು. ಮತ್ತು ನಾನು ಅವಾಗೇ ಇದು ಸಾಸಿವೆ ಹುರಿದು ಮತ್ತು ಬ್ಯಾಳಿ ಮಾಡ್ಕೊಂಬಂದಿದ್ದು ನೋಡಿರಿ, ಅದನ್ನ ಒಂದು ಅರ್ಧ ಸ್ಪೂನ್ ಹಾಕೊಳಕತ್ತೀನಿ. ಈಗ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ನೀರು ಬಿಡ್ತೈತಿ, ತಂತಾನೇ ನೀರು ಬಿಡ್ತೈತ್ರಿ. ಈಗ ಒಲೆ ಹೊತ್ಸ್ಕೊತೀನಿ ರೀ ನಾನು. ಒಲೆ ಹೊತ್ಸ್ಕೊಂಡ್ರೆ ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ, ಯಾಕಂದ್ರೆ ಖಾರ ಪುಡಿ ಇದು ಮಾಡೋಕೆ ಇಷ್ಟೇ ಎಣ್ಣೆ ಹಾಕೊಳಕತ್ತೀನಿ ನಾನು. ಎಣ್ಣೆ ಹಾಕ್ಕೊಂಡು ಈ ಬೆಳ್ಳುಳ್ಳಿ ನೋಡಿರಿ ಜಜ್ಕೋಬೇಕು. ನಾನು ಬೆಳ್ಳುಳ್ಳಿ ಹಾಕೊಳಕತ್ತೀನಿ ನೋಡಿರಿ. ಈಗ ಬೆಳ್ಳುಳ್ಳಿ ಹಾಕ್ಕೊಂಡು ಈಗ ಗ್ಯಾಸ್ ಬಂದ್ ಮಾಡ್ಕೊತೀನಿ ರೀ ನಾನು. ಬೆಳ್ಳುಳ್ಳಿನ ಹುರಿತಾವೆ ಎಣ್ಣೆ ಒಳಗೆ. ಇದು ಖಾರ ಪುಡಿ ಐತ್ರಿ, ಅಂದರೆ ರೆಡ್ ಖಾರ ಪುಡಿ ಐತಿದ. ಬ್ಯಾಡಗಿ ಮೆಣಸಿನ್ಕಾಯಿ ಇತ್ತು. ಇದು ಎಣ್ಣೆ ಒಳಗೆ ಹುರಿಬೇಕ್ರಿ. ನಾನು ಹಿಂಕಳೆ ಅಂದರೆ ಎಣ್ಣೆ ಭಾಳ ಕಾಯ್ತಂದ್ರೆ ಎಲ್ಲ ಹೊತ್ತು ಬಿಡ್ತಾವೆ, ಅದಕ್ಕೆ ನಾನು ಗ್ಯಾಸ್ ಬಂದ್ ಮಾಡ್ಕೊಂಡಿದ್ದ. ಅಷ್ಟೇ ಹಾಕೊಂಡೇನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇನಿ ರೀ ಮೊದಲೇ ನಾನು. ನೋಡಿರಿ, ಈಗ ಇಳಿಸಿಟ್ಟಿನ ಇದನ್ನ ಆರ್ಬೇಕ್ರಿ, ಕೂಲ್ ಆದ್ಬೇಕು. ಇದ್ರೊಳಗೆ ಹಾಕ್ಕೋಬೇಕು ನಾವು. ಇಷ್ಟೇ ಬೆಳ್ಳುಳ್ಳಿ ಖಾರ ಇಷ್ಟೇ. ನಾನು 4 ಕಾಯಿ ಉಪ್ಪಿನಕಾಯಿಗೆ ಅಷ್ಟೇ ಮಾಡೀನಿ ರೀ, ಭಾಳ ಮಾಡಿಲ್ಲ, ಅದ್ರ ಸಲುವಾಗಿ.
ನೋಡ್ರಿ ಈಗ ನೀರು ಬಿಡಕ್ಕೆ ಚಲೋ ಆಗೈತೆ ನೋಡ್ರಿ ಉಪ್ಪಿನಕಾಯ್ದ. ಈಗ ಇದೇನು ಎಣ್ಣೆ ಮತ್ತು ಖಾರ ಕಲ್ಸ್ಕೊಂಡಿವಿ ನೋಡ್ರಿ, ಇದನ್ನ ಇದ್ರೊಳಗೆ ಹಾಕೊಳ್ಳೋಣ್ರಿ. ಹಾಕ್ಕೊಂಡ ಈ ಥರ ಕಲಿಸ್ಕೋಬೇಕು ಇದನ್ನು. ಈಗ ಅಂದರೆ ಇದು ನೋಡಿರಿ, ಇದು ಉಪ್ಪಿನಕಾಯಿ ಆಯಿತು ನೋಡಿರಿ, ಎಷ್ಟು ಚೆಂದಾಗೆ ಉಪ್ಪಿನಕಾಯಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಒಂದು ಡಬ್ಬಿ ಒಳಗೆ ಸ್ಟೋರ್ ಮಾಡಿ ಇಟ್ಕೋಬೋದು ರೀ. ಇದು 5ರಿಂದ 8 ದಿನ 9 ದಿನ ತಿನ್ಬೋದು ರೀ ಇದನ್ನ. ಯಾಕಂದ್ರೆ ಆಮೇಲೆ ಸ್ವಲ್ಪ ಇದು ಆಗ್ಬಿಡ್ತಾವೆ. ಇದು ಜಾಸ್ತಿ ಏನು ಮಸಾಲೆ ನಾವು ಹುರಿದು ಹಾಕಿರಂಗಿಲ್ಲ ನೋಡಿರಿ, ಅದ್ರ ಸಲುವಾಗಿ ಇದನ್ನು ಜಲ್ಲಿನ ಖಾಲಿ ಮಾಡ್ಕೋಬೇಕು. ಅಂದ್ರೆ ವರ್ಷಗಂಟ್ಲೆ ಇಡೋಕ್ಕಾಗಂಗಿಲ್ಲ ರೀ. ನಾನು ವರ್ಷಗಂಟ್ಲೆ ಇಡೋದ ವಿಡಿಯೋಗಳನ್ನ ನನ್ನ ಯೂಟ್ಯೂಬ್ ಚಾನಲ್ದಾಗ ಹಾಕೀನಿ ರೀ, ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಚೆನ್ನಾಗಿರ್ತಾವೆ ಉಪ್ಪಿನಕಾಯಿ ವಿಡಿಯೋ ಭಾಳ ಹಾಕಿ ನಾನು. ಈಗ ಆಯ್ತು ರೀ, ಇದು 4 ಉಪ್ಪಿನಕಾಯಿ ಹಾಕಿನಿ, ಇಷ್ಟ ಆಗ್ಯಾವು. ಒಂದು 8 ದಿನ 9 ದಿನ ತಿನ್ಬೋದು ರೀ ಇದನ್ನು, ಚೆನ್ನಾಗಿರ್ತಾವೆ. ಈಗ ಉಪ್ಪಿನಕಾಯಿ ಟೇಸ್ಟ್ ಮಾಡ್ತೀನಿ ರೀ, ಉಪ್ಪು ಖಾರ ಏನು ಹತ್ತೈತೆ ಅಂತ ಅವ್ರು ನೋಡ್ತೀನಿ ರೀ. ಉಪ್ಪಿನಕಾಯಿ ನೋಡಿರಿ ಮಸ್ತ್ ಆಗ್ಯಾವು. ಇದು ಊಟದ ಜೊತೆ ಈಗ ಬೇಸಿಗೆ ಒಳಗೆ ಉಪ್ಪಿನಕಾಯಿ ಇರಲೇಬೇಕು. ಈಗ ಸ್ಟೋರ್ ಮಾಡಿ ಇಟ್ಕೋತೀವಿ ರೀ ನಾವು ಉಪ್ಪಿನಕಾಯಿ ಒಂದು ವರ್ಷಗಟ್ಟಲೆ. ಈ ವರ್ಷ ಹಾಕಿದ್ರೆ ಮುಂದಿನ ವರ್ಷನೇ ಹಾಕ್ತೀವಿ ಉಪ್ಪಿನಕಾಯ್ದ. ಅದಕ್ಕೆ ನೀವು ಈ ಥರ ಉಪ್ಪಿನಕಾಯಿ ರೆಸಿಪಿ ಇಷ್ಟಪಟ್ಟು ಉಪ್ಪಿನಕಾಯಿ ಚೆನ್ನಾಗ್ಯಾವ್ರಿ. ಊಟದ ಜೊತೆ ಉಪ್ಪಿನಕಾಯಿ ಇರಲೇಬೇಕು, ಅಂದರೆ ಅದಕ್ಕೆ ಒಂದು ರುಚಿ ಇರ್ತೈತಿ ಊಟಕ್ಕೆ. ಅದ್ರ ಸಲುವಾಗಿ ಉಪ್ಪಿನಕಾಯಿ ಈ ಥರ ಮಾಡ್ಕೊತೀನಿ ರೀ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಈ ಉಪ್ಪಿನಕಾಯಿ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಇದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು.